ಬಂಗಾರದ ಗಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅಕ್ರಮವಾಗಿ 110 ಕೆಜಿ ಶ್ರೀಗಂಧ ತುಂಡುಗಳ ಕಳ್ಳ ಸಾಗಾಟ. ಹೌದು, ದಿನಾಂಕ 16/2/2026ರಂದು ಸಂಡೂರು ಉತ್ತರ ಮತ್ತು ದಕ್ಷಿಣ ವಲಯ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ಮಾಡಿ ಅಕ್ರಮವಾಗಿ 110 ಕೆಜಿ ಶ್ರೀಗಂಧ ತುಂಡುಗಳನ್ನು ಮಹೇಂದ್ರ ಮೊರಾರ್ಜಿ ವಾಹನದಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಶ್ರೀ ಸತ್ಯ ಸಾಯಿ ಜಿಲ್ಲೆಯ ರೊಲ್ಲಾ ಗ್ರಾಮದಲ್ಲಿರುವ ನಿಶತ್ ಫ್ರಾಗ್ರೆನ್ಸಸ್ ಫ್ಯಾಕ್ಟರಿಗೆ ಸಾಗಾಣಿಕೆ ಮಾಡುತ್ತಿದ್ದ ಸುಶೀಲನಗರ ಗ್ರಾಮದ ಆರೋಪಿಗಳಾದ ಲೋಕೇಶ್ ನಾಯಕ್ ಸನ್ ಆಫ್ ಜಾಂಗ್ಯಾ ನಾಯಕ್ ಹಾಗೂ ಕಿರಣ್ ಕುಮಾರ್ HK ಸನ್ ಆಫ್ ಅರ್ಜುನ್ ನಾಯಕ್ ರವರನ್ನು ಬಂಧಿಸಿರುತ್ತಾರೆ. ನಂತರ ಆಂಧ್ರ ಪ್ರದೇಶ ರಾಜ್ಯದ ರೊಲ್ಲಾ ಗ್ರಾಮಕ್ಕೆ ತೆರಳಿ ಅಲ್ಲಿನ ಅರಣ್ಯ ಕಂದಾಯ ಹಾಗೂ ಪೊಲೀಸ್ ಇಲಾಖೆಯವರ ಸಹಕಾರದಿಂದ ನಿಶತ್ ಫ್ರಾಗ್ರೆನ್ಸಸ್ ಫ್ಯಾಕ್ಟರಿ ಶೋಧನೆ ನಡೆಸಿ ಅಕ್ರಮವಾಗಿ ದಸ್ತನು ಮಾಡಿದ ಅಂದಾಜು 179 ಕೆಜಿ ಶ್ರೀಗಂಧವನ್ನು ಜಪ್ತಿ ಮಾಡಿ FRO ಪೆನ್ಕೊಂಡರವರ ವಶಕ್ಕೆ ನೀಡಲಾಯಿತು. ಬಂಧಿಸಿದ ಆರೋಪಿಗಳನ್ನು 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಸದರಿ ಕಾರ್ಯಾಚರಣೆಯನ್ನ ಡಾಕ್ಟರ್ KN ಬಸವರಾಜ್ IFS ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಳ್ಳಾರಿ ವಿಭಾಗ ಹಾಗೂ ACF ಶರಣ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಅರಣ್ಯ ಅಧಿಕಾರಿಗಳಾದ BS ಮಂಜುನಾಥ್ RFO ಸಂಡೂರು ಉತ್ತರ, ಸೈಯದ್ ದಾದಾ ಖಲಂದರ್ RFO ಸಂಡೂರು ದಕ್ಷಿಣ, DRFಗಳಾದ ತಿಪ್ಪೇಸ್ವಾಮಿ, ಮಹೇಶ್, ಹೊನ್ನೂರು ಸ್ವಾಮಿ, ಶ್ರೀಧರ್, ಬೀಟ್ ಫಾರೆಸ್ಟರ್ ರಾಘವೇಂದ್ರ, ಬೀಟ್ ಫಾರೆಸ್ಟರ್ ಹಾಗೂ ಸಿಬ್ಬಂದಿಗಳು 3 ದಿನಗಳ ಕಾರ್ಯಾಚರಣೆ ಮಾಡಿದ್ದು ಇದುವರೆಗೂ 7 ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಿದ್ದು ತನಿಖೆ ಪ್ರಗತಿಯಲ್ಲಿರುತ್ತದೆ. ಡಾಕ್ಟರ್ KN ಬಸವರಾಜ್ IFS ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬಳ್ಳಾರಿ ವಿಭಾಗ ವರದಿ ಅಂಜಿನಪ್ಪ ಛಲವಾದಿ, ಸಂಡೂರು.